ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು ಗೌಡ. ಹೊಸದಾಗಿ ಯಾರ್ಯಾರು ನನ್ನ ಚಾನೆಲ್ ನ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆಯುಧ ಪೂಜೆ, ಎಲ್ಲರಿಗೂ ಆಯುಧ ಪೂಜೆಯ ಹಬ್ಬದ ಶುಭಾಶಯಗಳು. ನೀವೆಲ್ಲ ಆಯುಧ ಪೂಜೆಯಲ್ಲಿ ಯಾವ ತರ ಪೂಜೆ ಮಾಡ್ತೀರಾ ಮತ್ತೆ ಯಾವ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತೀರಾ ಅನ್ನೋದನ್ನ ನಂಗೆ ತಿಳಿಸ್ಕೊಡಿ ಈ ವ್ಲಾಗ್ ಅಲ್ಲಿ. ಇನ್ನೊಂದೇನಂದ್ರೆ ನಾನ್ ಯಾವ ತರ ಪೂಜೆ ಮಾಡ್ದೆ, ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಯಾವ ತರ ಮಾಡ್ತೀವಿ ಅನ್ನೋದು ನಾನು ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇನ್ನೊಂದು ನಾ ಹೇಳ್ಬಿಡ್ತೀನಿ ಫಸ್ಟ್, ನಾವೇನ್ ತುಂಬಾ ಲೈಕ್ ಗ್ರ್ಯಾಂಡ್ ಆಗಿ ಆತರ ಎಲ್ಲ ಏನ್ ಮಾಡಲ್ಲ, ಮನೆಯಲ್ಲಿ ಸಿಂಪಲ್ ಆಗೇ ಮಾಡ್ತೀವಿ. ಬಟ್ ಮಿಸ್ ಮಾಡ್ದೆ ಆಯುಧ ಪೂಜೆನ ನಾವು ಮಾಡೇ ಮಾಡ್ತೀವಿ ಹಬ್ಬದ ದಿನ. ಆದಷ್ಟು ಅವತ್ತಿನ ದಿನನೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇವತ್ತು ಹಸ್ಬೆಂಡಿಗೆ ರಜಾ ಇರ್ಲಿಲ್ಲ, ಸೊ ನನಗ್ ರಜಾ ಇತ್ತು. ಹಾಗಾಗಿ ಆಯುಧ ಪೂಜೆನ ಇಲ್ಲೇ ಮನೆಯಲ್ಲೇ ಸಿಂಪಲ್ ಆಗಿ ನಾನೇ ಎಲ್ಲ ಬೆಳಗ್ಗೆ ಎದ್ದು ರೆಡಿ ಮಾಡಿದೆ. ಆಕ್ಚುಲಿ ನನ್ನ ಫೇಸ್ ನಿಮ್ಗೆ ತುಂಬಾ ಡಲ್ ಆಗಿ ಕಾಣಿಸ್ತಿರ್ಬೋದು, ಯಾಕೆಂದ್ರೆ 2 days ಇಂದ ನಂಗೆ ಸಿಕ್ಕಾಪಟ್ಟೆ ಫೀವರ್ ಇದೆ. ಸೊ ಇವತ್ತೇ ಹಬ್ಬ ಮಾಡ್ಲಿ ಅಂತ ನಂಗೆ ಫೀವರ್ ಹೋಗಿದೆ ಅನ್ಸುತ್ತೆ. ಇವತ್ ಫೀವರ್ ಹೋಗಿದೆ ಅನ್ನೋದಕ್ಕಿಂತ ಕಡಿಮೆ ಆಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಬೆಟರ್ ಇದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರ್ಬೋದು, ಐ ಡೋಂಟ್ ನೋ ಅಷ್ಟು ಮಚ್ ಗೊತ್ತಾಗ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ವಾಯ್ಸ್ ನಂಗೆ ಥ್ರೋಟ್ ಪೇನ್ ಇದೆ. ರೀಸೆಂಟ್ಲಿ ಎಲ್ಲರಿಗೂ ಹಿಂಗೆ ನನ್ನ ಸುತ್ತ ಸರೌಂಡಿಂಗ್ಸ್ ಎಲ್ಲರಿಗೂ ಜ್ವರ, ಥ್ರೋಟ್ ಪೈನ್ ಈ ತರನೇ ಆಗ್ತಿದೆ. ಐ ಥಿಂಕ್ ಸಮಥಿಂಗ್ ವೈರಲ್ ಅಥವಾ ಕ್ಲೈಮೇಟ್ ಚೇಂಜಸ್ ಏನೋ ಇದೆ ಅಂತ ಅನ್ಕೋಬಹುದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ತರ ಆಗಿದೆ. ಆದಷ್ಟು ರೆಸ್ಟ್ ಮಾಡಿ, ರೆಸ್ಟ್ ಅಲ್ಲೇನೆ ಕಡಿಮೆ ಆಗುತ್ತೆ. ನಾನು ಅಷ್ಟೇ ನೆನ್ನೆನೂ ರಜಾ ಹಾಕಿದ್ದೆ, ಮೊನ್ನೆನೂ ನಾನು ಕಂಪ್ನಿಗೆ ಹೋಗಿ ನಂಗೆಲ್ಲ ಆಗಿಲ್ಲ, ಫೀವರ್ ತುಂಬಾ ಜಾಸ್ತಿ ಆಗಿ ಬಂದ್ಬಿಟ್ಟೆ. ಸೊ ಹೀಗಿತ್ತು ನನ್ನ ಹೆಲ್ತ್ ಸ್ಟೇಟಸ್. ಬಟ್ ನೌ ಐ ಆಮ್ ಫೈನ್. ಸೊ ಅದಕ್ಕೆ ವ್ಲಾಗ್ ಮಾಡೋಣ, ನನ್ನ ಸಿಂಪಲ್ ಹಬ್ಬ ಹೇಗಿತ್ತು ಅಂತ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಐ ಥಿಂಕ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಿಮ್ಗೆ 1 day ಮುಂಚೆನೆ ಆಗ್ಬಿಟ್ಟಿರತ್ತೆ ಅನ್ಸುತ್ತೆ. ನಿನ್ನೆ ನಾನು ಪಾಪುದ್ 6 months ಬರ್ಡೇದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೀವು ಆ ವ್ಲಾಗ್ನ ನೋಡಿ, ಅದು ನನ್ನ ಹಿಂದಿನ ವ್ಲಾಗ್ ಆಗಿರತ್ತೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಮತ್ತೆ ನಾಳೆ ವಿಜಯದಶಮಿ ಇದೆ. ನಮ್ಮ ಮನೇಲಿ ವಿಜಯದಶಮಿ ಅಂದ್ರೆ ಮೈಸೂರಲ್ಲಿ ಏನಾದ್ರು ಇದ್ರೆ ಹೋಗಿದ್ ಬರ್ತಿದ್ವಿ. ಬಟ್ ಆಗ ನಾನು ಚಿಕ್ಕವಳಿದ್ದಾಗ ಹೋಗ್ಬೇಕು ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಆಗ್ತಿತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಕ್ರೌಡ್ ಇರುತ್ತೆ ಸಿಕ್ಕಾಪಟ್ಟೆ, ಅಲ್ಲಿ ನಿಲ್ಲಕ್ಕೂ ಜಾಗ ಇರಲ್ಲ, ಹೆವಿ ಬಿಸಿಲು. ಸೊ ಫ್ರೀ ಇದ್ದಾಗ್ಲೇ ಹೋಗಿ ನೋಡ್ಕೊಂಡ್ ಬರೋಣ ಅನ್ನೋ ಸ್ಟೇಟಸ್ಗೆ ಬಂದಿದೀವಿ. ಬಟ್ ನಾನ್ ಚಿಕ್ಕದ್ರಿಂದಾನು ದಸರಾ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿರತ್ತೆ. ಪ್ರತಿ ವರ್ಷ ಏನಾದ್ರೂ ಚೇಂಜಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಈವನ್ ನಿಮ್ಗೆಲ್ಲ ತರ ಕ್ರೌಡ್ ಆಗಲ್ಲ ಅಂದ್ರೂ ಇನ್ನ 1 ವಾರ ಅದೇ ಲೈಟಿಂಗ್ಸ್ ಇರುತ್ತೆ, ಅದೇ ತರ ಎಲ್ಲ ಲೈಕ್ ಎಕ್ಸಿಬಿಷನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇನ್ನ 1 ವಾರ ಇರುತ್ತೆ. ವಿಜಯದಶಮಿ ದಿನನೇ ನೋಡ್ಬೇಕು ಅಂತ ಏನಿಲ್ಲ ನೀವು. ಬಟ್ ಜಂಬೂ ಸವಾರಿ ನೋಡ್ಬೇಕಂದ್ರೆ ನಾಳೆ ನೋಡ್ಲೇಬೇಕಾಗತ್ತೆ, ಅಂದ್ರೆ ವಿಜಯದಶಮಿ ದಿನನೇ ನೋಡ್ಬೇಕಾಗತ್ತೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹಬ್ಬದ ಆರ್ಥಿಕ ಶುಭಾಶಯಗಳು. 2 ಹಬ್ಬ ಇದೆ, ಆಯುಧ ಪೂಜೆ ಇವತ್ತು ಮತ್ತೆ ನಾಳೆ ವಿಜಯದಶಮಿ ಇದೆ. ಸೊ ಐ ಥಿಂಕ್ ನಾನು ಈ ವ್ಲಾಗ್ ನ ವಿಜಯದಶಮಿ ಹಬ್ಬದ ದಿನ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ. ನೀವೆಲ್ಲರೂ ಈ ವ್ಲಾಗ್ ನ ನೋಡ್ತೀರಾ ಅವತ್ತಿನ ದಿನ. ಸೊ ಈಗ ನಾನು ಯಾವ ತರ ಪೂಜೆ ಮಾಡಿದ್ದೆ ಸಿಂಪಲ್ ಆಗಿ ಮನೆಯಲ್ಲೇ ನಾನು ಯಾವ ಆಯುಧಗಳಿಟ್ಟು ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನು ದೇವರಿಗೆ ನೈವೇದ್ಯ ಮಾಡೋಕ್ಕೆ ಅಂತ ಹೇಳಿ ನಾನು ಪ್ರಸಾದ ಇಟ್ಟಿರೋದು ಬುಗ್ರಿ ಕಾಳು ಉಸ್ಲಿ ಅಂತ ಹೇಳ್ತಾರಲ್ಲ ಅದು. ನಾವಿರೋದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನು ಚಿಕ್ಕದಾಗಿ ಸಿಂಪಲಾಗಿ ಈ ಥರ ಇಟ್ಕೊಂಡಿದ್ದೀನಿ. ನಾನು ಯಾವತ್ತೂ ವ್ಲಾಗಲ್ಲಿ ತೋರಿಸಿಲ್ಲ ನಂದು ದೇವ್ರ ಮನೆ, ಫಸ್ಟ್ ಟೈಮು. ಮತ್ತು ನಾನಿವತ್ತು ಯಾವ ಆಯುಧಗಳಿಗೆ ಪೂಜೆ ಮಾಡಿದ್ದೀನಿ ಅನ್ನೋದು ನೀವು ನೋಡಿ. ನಾನು ಮೇಯ್ನಾಗಿ ಯೂಸ್ ಮಾಡುವಂತಹದ್ದು ಮಿಕ್ಸಿ, ಸ್ಟೌವು, ಚಾಕು, ಕತ್ರಿ, ಈ ಥರ. ಮತ್ತು ಲೈಟ್ರು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಜ್ಯೂಸ್ ಬ್ಲೆಂಡರ್, ಮತ್ತು ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ, ಮೇನ್ ಇಂಪಾರ್ಟೆಂಟ್ ನನ್ನ ಫೇವ್ರೆಟ್ TV ಮತ್ತು ನನ್ನ ಟ್ರೈಪಾಡ್. ಸೊ ಆಬ್ವಿಯಸ್ಲಿ ನಾನು ಇವತ್ತೆಲ್ಲ ವ್ಲಾಗ್ಸ್ ಮಾಡ್ತಿದ್ದೀನಿ ಅಂದರೆ ಈ ಟ್ರೈಪಾಡಿಂದನೇ ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಮತ್ತು ನನಗೆ ತುಂಬ ಎಂಟರ್ಟೈನ್ ಮಾಡೋದೇ ನನ್ನ TV. ಸೊ ಆಬ್ವಿಯಸ್ಲಿ TV, ಅದ್ರ ಜೊತೆಗೆ ಫ್ರಿಜ್ಜು, ವಾಷಿಂಗ್ ಮೆಷಿನ್, ಲ್ಯಾಪ್ಟಾಪ್, ಮತ್ತು ನನ್ನ ಮತ್ತೊಂದು ಟ್ರೈಪಾಡ್ ಇದೆ, ಅದು
ಎಲ್ಲದಕ್ಕೂ ಪೂಜೆ ಮಾಡಿದ್ವಿ. ಈವನ್ ನಾನು ಬುಕ್ಸ್ಗೂ ಕೂಡ ಮಾಡ್ತಿದ್ದೆ ಪೂಜೆ, ಬಟ್ ಬುಕ್ಸ್ ಎಲ್ಲ ನಾನು ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ, ಹಾಗಾಗಿ ತೆಗ್ದಿರಲಿಲ್ಲ. ಇವನ್ ನಾನು ಗಾಡಿಗೆ ಅಂತ ಹೇಳಿ ಈ ಥರ ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ ನಾವು ಕಡಲೆಪುರಿ ಹೆರ್ಚ್ತೀವಿ, ಸೊ ರೀಸನ್ ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಅದು ಆಗಿಂದ ಅಮ್ಮ ಅಪ್ಪ ಎಲ್ಲ ಅದೇ ಥರ ಮಾಡ್ತಾಯಿದ್ರು, ಸೊ ಹಾಗೆ ಕಲ್ತ್ಕೊಂಡು ಬಂದಿರೋದು ನಾನು. ಮತ್ತು ತಿಂಡಿಗೆ ಅವಲಕ್ಕಿ ಮತ್ತು ಬುಗ್ರಿ ಕಾಳು ಮಾಡಿದ್ದೆ. ನನ್ನ ಹಸ್ಬೆಂಡಿಗೆ ಅವಲಕ್ಕಿ ಅಷ್ಟಿಷ್ಟ ಆಗಲ್ಲ ಅಂತ ಅವರಿಗೆ ಸ್ವಲ್ಪ ಪುಳಿಯೋಗರೆ ಕೂಡ ಕಲಿಸಿದ್ದೆ ನಾನು. ನನ್ನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಮತ್ತು ನಾನು ರಾಹುಗಾಲ ಇತ್ತು, ಸೊ 12:30 ಮೇಲೆ ಮಾಡೋಣ ಪೂಜೆ ಅಂತ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವೀಟ್ಸ್ ಕೂಡ ತಂದಿದ್ದೆ. ಅಲ್ಲಿ ಗಾಡಿ ಪೂಜೆ ಮಾಡುವಾಗ ಯಾರಾದರೂ ಬರ್ತಿರ್ತಾರೆ ಹೋಗ್ತಿರ್ತಾರಲ್ಲ, ಸೊ ಕೊಡಬೇಕು ಅಂತ ಹೇಳಿ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾವಿರೋದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ಮದು ಪಾರ್ಕಿಂಗ್ ಲಾಟಲ್ಲೇ ಹೋಗಿ ನಾನು ಪೂಜೆ ಮಾಡಿ ಬರ್ತೀವಿ. ಹೊರಗಡೆ ಎಲ್ಲ ನಿಲ್ಸಕ್ಕೆ ಹೋಗಲ್ಲ, ಯಾಕೆಂದರೆ ತುಂಬ ವೆಹಿಕಲ್ಸ್ ಓಡಾಡ್ತಿರುತ್ತೆ, ಸೊ ಹಾಗಾಗಿ ಅಷ್ಟು ಕನ್ವಿನಿಯೆಂಟ್ ಇರಲ್ಲ. ಸೊ ಸ್ವೀಟ್ ಲಡ್ಡು ತೊಗೊಂಬಂದಿದ್ರು ಹಸ್ಬೆಂಡು, ಸೊ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದು ಬೇಸನ್ ಲಡ್ಡು ಅಂತ ಆ ಟೈಪು. ಸೊ ಇವಾಗ ಗಾಡಿಗೆ ನಾನೆಲ್ಲ ರೆಡಿ ಮಾಡ್ತಿದ್ದೀನಿ. ಯೂಶ್ವಲಿ ಹಸ್ಬೆಂಡ್ ಈ ಥರ ಕ್ಲೀನ್ ಮಾಡಿ ನಿಲ್ಲಿಸ್ಬಿಡ್ತಾರೆ, ಅವರು ವರ್ಕಲ್ಲಿ ಇರ್ತಾರೆ ಅಲ್ಲ, ಸೊ ನಾನು ಹೇಳಿದ್ನಲ್ಲ ರಜೆ ಇರಲಿಲ್ಲ ಅಂತ, ಸೊ ಹಾಗಾಗಿ ನನಗೆ ಈ ಥರ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ನಿಲ್ಲಿಸಿದ್ರು. ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಗಂಧ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿ ಎಲ್ಲ ನಾನು ಆಮೇಲೆ ಪೂಜೆ ಮಾಡೋ ಟೈಮ್ಗೆ ಯೂಶ್ವಲಿ ಹಸ್ಬೆಂಡ್ನ ಕರಿತೀನಿ, ಬಟ್ ಅವ್ರು ಇನ್ ಬಿಟ್ವೀನೇ ಬಂದುಬಿಟ್ರು. ಸೊ ಪೂಜೆ ಮಾಡ್ತಿದ್ದಲ್ಲ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ವರ್ಕ್ ಇದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು, ಟೈಮ್ ಹೆಚ್ಚು ಕಮ್ಮಿ, ಬಟ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಇವನ್ ಕಾರ್ ಒಳಗೂ ಎಲ್ಲ ದೇವರಿದೆಲ್ಲ ಅಲ್ಲೂ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡ್ತಾ ಹಸ್ಬೆಂಡ್ ಬಂದರು ಅಂತ ಹೇಳಿದೆ ಅಲ್ಲ, ಬಂದುಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ ತೊಗೊಂಡು ನೋಡಿ, ಇದೇನೋ ಇದು ಎರೆಹುಳ ಅಂತೆ, ಅದರದ್ದು ವಿಡಿಯೋ ಮಾಡಿಟ್ಟಿದ್ದಾರೆ. ಅದು ನೋಡಂತೂ ಭಯ ಆಗ್ತಾಯಿತ್ತು. ನಮ್ಮ ಕಾರ್ ಸುತ್ತಾನೆ ಓಡಾಡ್ತಾ ಇತ್ತು ಆ ಕಡೆ ಈ ಕಡೆ ಎಲ್ಲ. ಹಸ್ಬೆಂಡಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ಹೀಗೇನೆ, ಅವ್ರು ನನ್ನ ವಿಡಿಯೋ ಮಾಡಿ ಅಂದರೆ ಅಕ್ಕಪಕ್ಕ ಇರೋ ಪ್ರಾಣಿ ಪಕ್ಷಿ ಹುಳಗಳು ಚಿಟ್ಟೆಗಳು ಎಲ್ಲ ವಿಡಿಯೋ ಮಾಡ್ತಾರೆ ನನ್ನ ಜೊತೆಗೆ. ಹೂ ಹಾಗೆ ಇಟ್ಟಿದ್ದೆ, ಒಳಗೆ ಇಟ್ಟಿರಲಿಲ್ಲ. ಸೊ ಆಮೇಲೆ ಹಸ್ಬೆಂಡ್ ಒಳಗಡೆನೂ ಎಲ್ಲ ಹೂವೆಲ್ಲ ಇಟ್ಟು, ಅದು ಆ್ಯಕ್ಚುಲಿ ಕಾರಲ್ಲಿ ಸುಮ್ಮನೆ ಹಾಗೆ ಇಟ್ಟಿದ್ನಲ್ಲ, ಬಿದ್ದೋಗುತ್ತೆ ಅಂತ ಹೇಳಿ ಅವರು ಬಂದು ನೀಟಾಗೆ ಅದು ಓಪನ್ ಮಾಡಿ ಅದರೊಳಗೆಲ್ಲ ನೀಟಾಗಿ ಹಾಕಿ ಇದು ಮಾಡಿದರು. ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ವಿ. ನಾನು ಆಗಲೇ ನಿಂಬೆಹಣ್ಣೆಲ್ಲ ಕಟ್ಕೊಂಡಿದ್ದೆ ಅಲ್ಲ, ಸೊ ಅದನ್ನು ಕಾರಿಗೊಂದು ಬೈಕಿಗೊಂದು ಕಟ್ಟಿದ್ದಾರೆ.
ಫೈನಲಿ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ನಿಂಬೆಹಣ್ಣು ಇಟ್ಟಿದ್ನಲ್ಲ ಆಗಲೇ ಕಾರ್ ಹತ್ರ ಮತ್ತು ಬೈಕ್ ಹತ್ರ. ಸೊ ನಿಂಬೆಹಣ್ಣನ್ನ ಹಚ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಇದೊಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇಟ್ವಿ ನಜ್ತಾ ಅಂತ ಕೇಳಿಕೊಂಡು ಮಾಡೋದು. ನಂಗೆ ಚಿಕ್ಕದ್ರಿಂದನೂ ತುಂಬ ಇಷ್ಟ, ಈ ಥರ ನಿಂಬೆಹಣ್ಣು ಇಡೋದಕ್ಕೆ ತುಂಬ ಇಷ್ಟ. ಮತ್ತು ನಾನು ಸೈಕಲ್ ಓಡಿಸ್ತಿದ್ದಾಗ ಎಲ್ಲ ಈ ಥರ ಎಲ್ಲ ನಜ್ಜಿದ್ದೀನಿ ಚಿಕ್ಕದ್ರಲ್ಲಿ, ಫಸ್ಟ್ ಟೈಮ್ ಅದೇ. ನೋಡಿದ್ರಿ ಅಲ್ಲ ನಾನು ಯಾವ ತರ ಸೆಲೆಬ್ರೇಷನ್ ಮಾಡ್ದೆ ಅಂತ. ಇವಾಗ ನೆಕ್ಸ್ಟ್ ನೀವು ನೋಡೋದು ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಕೇಕ್ ಕಟ್ ಮಾಡ್ಸಿದ್ದೆ. ನಾವು ಬರ್ಡೇಗೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅನ್ನೋದು ನಿಮ್ಮೆಲ್ಲರಿಗೂ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಮಂತ್ರಾಲಯದ ಬ್ಲಾಗ್ ಯಾರೆಲ್ಲ ನೋಡಿರ್ತೀರಾ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ನಾನು ಏನ್ ಗಿಫ್ಟ್ ಕೊಟ್ಟಿದ್ದೆ ಏನು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಆ ಬ್ಲಾಗ್ ಅಲ್ಲಿ ಇದೆ. ಸೊ ಇವಾಗ ನನ್ಗೆ ಏನಂದ್ರೆ ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬರ್ಡೇಗೆ ಅವ್ರಿಗೆ ಕಸ್ಟಮೈಸ್ ಕೇಕ್ ಮಾಡಿಸ್ತೀನಿ. ಅದೇ ನಾನು ಒಂಥರ ಅವರಿಗೆ ಗಿಫ್ಟ್ ಏನ್ ಕೊಡ್ತೀನೋ ಬಿಡ್ತೀನೋ ಅನ್ನೋದಕ್ಕಿಂತ ಒಂದು ಕಸ್ಟಮೈಸ್ ಕೇಕ್ ಮಾಡಿಸ್ತೀನಿ. ಅದಕ್ಕೊಂದು ರೀಸನ್ ಇದೆ, ಬಟ್ ಇನ್ಯಾವಾಗ್ಲಾದ್ರೂ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅದನ್ನ ಹೇಳ್ಕೊಂಡ್ ಕುತ್ಕೊಂಡ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ಬ್ಲಾಗು. ಹಾಗಾಗಿ ನಾನು ಪ್ರತಿ ವರ್ಷ ಕಸ್ಟಮೈಸ್ ಕೇಕ್ ಅವ್ರಿಗೆ ಡಿಫ್ರೆಂಟ್ ಆಗಿ ಮಾಡಿಸ್ತಿದ್ದೆ. ಈ ವರ್ಷನೂ ಕೂಡ ಡಿಫ್ರೆಂಟ್ ಆಗಿ ಒಂದು ಕಸ್ಟಮೈಸ್ ಕೇಕ್ ಮಾಡಿಸಿ ಆರ್ಡರ್ ಕೊಟ್ಟಿದ್ದೆ. ಸೊ ಹಾಗಾಗಿ ನಾವ್ ಅಲ್ಲೆಲ್ಲ ಹೋಗಿದ್ ಬಂದ್ಮೇಲೆ ಒಂದ್ ವೀಕ್ ಗ್ಯಾಪ್ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಅವ್ರ ಬರ್ಡೇಗೆ ಕೇಕ್ ಕಟ್ ಮಾಡ್ಸಿದ್ದೀನಿ. ಸೊ ಅದನ್ನು ಕೂಡ ನೀವು ಈ ವ್ಲಾಗ್ ಅಲ್ಲಿ ನೋಡ್ತೀರಾ. ಚಿಕ್ಕದಾಗಿದೆ, ಒಂದು 5 minutes ವಿಡಿಯೋ ಅಂತಾನೆ ಹೇಳ್ಬೋದು. ಅವ್ರಿಗೆ ಇಷ್ಟವಾಗುವಂತ ಊಟ ಎಲ್ಲಿ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡ್ಸಿರೋದು. ಸೊ ಒನ್ ಆಫ್ ದ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ. ಈ ಏನ್ ಹೇಳಿದ್ದೆ ಲಾಸ್ಟ್ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ, ನಾನು ಸೆಪ್ಟೆಂಬರ್ ಮಂತ್ ಅಲ್ಲಿ ತುಂಬಾನೇ ಸೆಲೆಬ್ರೇಷನ್ಸ್ ಆಯ್ತು. ನಮ್ ವಿಯು ಪಾಪುದ್ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ. ಸೊ ಇಲ್ಲಿಗೆ ನನ್ನ ಸೆಪ್ಟೆಂಬರ್ ಮಂತ್ ಏನ್ ಬರ್ಡೇ ಸೆಲೆಬ್ರೇಷನ್ಸ್ ವಿಡಿಯೋಸ್ ಇತ್ತು ಅದು ಮುಗಿಯುತ್ತೆ ಈ ವಿಡಿಯೋ ಮೂಲಕ. ಅದಾದ್ಮೇಲೆ ನಾನು ಸೆಪ್ಟೆಂಬರ್ ಮಂತ್ ಅಲ್ಲೇ ಒಂದು ಟ್ರಾವೆಲಿಂಗ್ ಮಾಡಿದ್ದೆ, ಅದ್ರದ್ ವಿಡಿಯೋ ಇನ್ನ ಹಾಕಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಅದು ಕೂಡ ಬರುತ್ತೆ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಾನು ಯಾವ ತರ ಕೇಕ್ ಮಾಡ್ತಿದ್ದೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ನಾನಿವಾಗ ಹಸ್ಬೆಂಡ್ ಬರ್ಡೇಗೆ ಅಂತ ಬಂದಿರೋದು ನಂದಿನಿ ಡಿಲೆಕ್ಸು. ಇದು ಆಂಧ್ರ ಸ್ಟೈಲ್ ಫುಡ್ ಇರುತ್ತೆ. ನಾನು ಆಲ್ರೆಡಿ ಒಂದ್ಸಲ ಬಂದಿದ್ದೆ ಇಲ್ಲಿಗೆ, ಬಟ್ ವೆಜ್ ಊಟ ಮಾಡಿದ್ದೆ. ಯಾಕೆಂದರೆ ನನ್ನ ಕಂಪ್ನಿ ಕೊಲೀಗ್ಸ್ ಜೊತೆ ಬಂದಿದ್ದೆ. ಆವಾಗ ಅಂದ್ಕೊಂಡು ಹೋಗಿದ್ದೆ ನಾನ್ ವೆಜ್ಜಿಗೆ ಇಲ್ಲಿಗೆ ಪ್ರಶಾಂತ್ ಕರ್ಕೊಂಬರ್ಬೇಕು. ಸೊ ಆಂಧ್ರ ಸ್ಟೈಲ್ ಅಂದರೆ ಸ್ವಲ್ಪ ನಾಟಿ ಸ್ಟೈಲೇ ಬರುತ್ತೆ, ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಆಂಬಿಯೆಂಟು ಅಷ್ಟೇ ಕೂಲ್ ಆ್ಯಂಡ್ ಕಾಮ್ ಆಗಿ, ಫ್ಯಾಮಿಲಿಗಂತೂ ಪರ್ಫೆಕ್ಟ್ ಆಗಿದೆ. ಅವ್ರಿಗೆ ಈ ಥರ ಎಲ್ಲ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಇವನ್ ಹೇಳಿದ್ನಲ್ಲ, ಫುಡ್ ಅವರು ಮೇಯ್ನಾಗಿ ಆ್ಯಂಬಿಯೆಂಟ್ಗಿಂತ ಫುಡ್ಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನನ್ನ ಹಸ್ಬೆಂಡು. ಸೊ ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಸೆಲೆಕ್ಟ್ ಮಾಡಿ. ಕೇಕ್ ಕಟ್ಟಿಂಗ್ ಇಲ್ಲೇ ಮಾಡೋಣ ಅಂತ ಹೇಳಿ. ಈಗ ನೀವು ನೋಡ್ತಿದ್ದೀರಾ ಕೇಕ್ ನಾನು ಯಾವ್ದು ತೊಗೊಂಬಂದಿದ್ದೆ ಅಂತ. ಸೊ ನಾನು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು, ನಾನು ಆಗಲೇ ಹೇಳಿದೆ ಪ್ರತಿ ವರ್ಷ ಕಸ್ಟಮೈಸ್ ಮಾಡಿಸ್ತೀನಿ ಅಂತ. ಸೊ ನನಗೆ ಈ ಥರ ಮಾಡಿಸ್ಬೇಕು ಈ ವರ್ಷ, ಲೈಕ್ ಕಾರ್ದು ಅಂತ ಹೇಳಿ ಈ ಥರ ಮಾಡಿಸ್ದೆ. ಸೊ ಫೈನಲಿ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ನಾನು ಈ ಥರ ಏನೋ ಕೊಡ್ತೀನಿ ಅಂತ. ಸೊ ನಾನು ಲಾಸ್ಟ್ ಇಯರ್ ಯಾವ್ದು ಮಾಡಿಸಿದ್ದೆ ಅಂತ ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋ ಥರದ್ದು ಮಾಡಿಸಿದ್ದೆ. ನೀವು ನೋಡಿಲ್ಲ ಅಂದರೆ ನಂದು ಹಳೆ ವ್ಲಾಗ್ ಅಪ್ಲೋಡ್ ಮಾಡಿರೋದಿದೆ ನೋಡಿ, ಅದು ಅಷ್ಟೇ ಕಸ್ಟಮೈಸು ತುಂಬ ಚೆನ್ನಾಗಿ ಮಾಡಿದರು. ನಾನು ಇದನ್ನು ಜಸ್ಟ್ ಕೇಕ್ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಮಾಡಿಸ್ದೆ. ನಾನು ಪ್ರತಿ ವರ್ಷ ಅಲ್ಲೇ ಮಾಡಿಸ್ತೀನಿ. ನಾನು ಹೇಳಿದ್ದಷ್ಟಕ್ಕೆ ಮಾಡಿಕೊಡ್ತಾರೆ. ಸೊ ಅವ್ರು ಡಿಮ್ಯಾಂಡ್ ಮಾಡಲ್ಲ. ನಾನು ಕೊಟ್ಟಿದ್ದು ಯಾವ ಥರ ಕೊಟ್ಟರು ನನಗಿಷ್ಟೇ ಕೆ ಜಿಯಲ್ಲಿ ಬೇಕು ಅಂತ ಹೇಳಿದ್ರೆ ಅವ್ರು ಅಷ್ಟೇ ಕೆ ಜಿಯಲ್ಲಿ ಮಾಡಿಕೊಡ್ತಾರೆ. ನಂಗೆ ಅದು ತುಂಬಾ ಖುಷಿ ಆಗುತ್ತೆ. ಯಾವತ್ತೂ ಅವರು ಇಲ್ಲ ಮೇಡಮ್ ಇಷ್ಟು ನೀವು, ಯಾಕೆಂದರೆ ನಾನು ಯೂಶ್ವಲಿ ಹೇಳೋದು 1 kg ಒಳಗೇ. ಯಾಕೆಂದರೆ ನಾವಿರೋದು 2 members. ಈವನ್ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ ಅಂದ್ರೂ ಅಷ್ಟೊಂದೆಲ್ಲ ಕ್ಯಾರಿ ಮಾಡಿ ಎಲ್ಲ ಕೊಡೋದಕ್ಕಾಗಲ್ಲ, ಜಾಸ್ತಿ 2-3 kg ಎಲ್ಲ ತೊಗೊಂಡ್ರೆ ಅಂದ್ಬಿಟ್ಟು ನಾನು ಯಾವಾಗಲೂ 1 kg ಒಳಗೇ ಹೇಳೋದು. ಸೊ ಇದು ಐ ಥಿಂಕ್ ಎಷ್ಟು 1/2 kg ಇದೆ ಅಷ್ಟೇ ಕೇಕು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಶಾಂತ್, ಹೇಗಿದೆ ಕೇಕು? ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ?
ಥ್ಯಾಂಕ್ ಯು. ಹಸ್ಬೆಂಡ್ ರಿವ್ಯೂ ನೋಡಿದ್ರಿ ಅಲ್ಲ. ಈಗ ಊಟ ಸ್ಟಾರ್ಟ್. ಏನೆಲ್ಲ ಇತ್ತು ಸ್ಟಾರ್ಟರ್ಸ್ ಅಂತ ನೀವು ನೋಡ್ತಿದ್ದೀರಾ. ನಾನು ಒಂದೊಂದೂ ಹೇಳಕ್ಕೆ ಹೋಗಲ್ಲ, ಮೋಸ್ಟ್ ಆಫ್ ಆಲ್ ಗೊತ್ತಿರುತ್ತೆ. ಚಿಕನ್ ಗೀ ರೋಸ್ಟು ಮತ್ತು ಚಿಕನ್ ಚಿಲ್ಲಿ, ಅಂಜಲ್ ಫ್ರೆಶ್ಶು ಮತ್ತು ಸೂಪ್ ನೋಡಿದ್ರಿ ಆಗಲೇ ಫಸ್ಟು. ಎಲ್ಲ ಥರನೂ ಒಂದೊಂದು ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಕಲ್ಮಿ ಕಬಾಬ್ ಅಂತ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದು. ಮತ್ತು ಪೆಪ್ಪರ್ ಮಟನ್ ನನಗಿಷ್ಟ ಆಗುತ್ತೆ ಅಂತ ಆರ್ಡ್ರ್ ಮಾಡಿದ್ದು. ನನಗೆ ಪೆಪ್ಪರಲ್ಲಿ ಮಟನ್, ಚಿಕನ್, ಎಕ್ಸ್ಪೆಷಲಿ ಮಟನ್ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ನಾಟಿ ಸ್ಟೈಲ್ ಇತ್ತು. ಮೇಯ್ನಾಗಿ ಅವ್ರಿಗೆ ಈ ಥರ ಫುಡ್ ಇರಬೇಕು. ಹಾಗಾಗಿ ಈ ರೆಸ್ಟೋರೆಂಟ್ನ ನಾನು ಸೆಲೆಕ್ಟ್ ಮಾಡಿದೆ. ಇದು ಜಿಗ್ನಿಯಲ್ಲಿ ಬರೋದು. ನಿಮಗೂ ಯಾರಿಗಾದರೂ ಈ ಥರ ನಾಟಿ ಸ್ಟೈಲ್ ಬೇಕಂದರೆ ನಿಯರ್ ಬೈ ಇರೋ ಟ್ರೈ ಮಾಡ್ಬೋದು. ನಾನು ಇವಾಗ ಇನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಆನ್ ಮಾಡಿದ್ದೀನಿ. ಇದು ಬೆಳಗ್ಗೆದು. ನಾನು ಹೇಳಿದ್ದೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ನಾನು ಒಂದು ಲಂಚಿಗೆ, ಬಟ್ ವೆಜ್ಜಿಗೆ ಹೋಗಿದ್ದೆ ಅಂತ. ಕಂಪ್ನಿಯಿಂದ ಹೋಗಿದ್ದಿದ್ದಲ್ಲ. ನನ್ನ ಕೊಲೀಗ್ಸ್ ಎಲ್ಲ ಮೋಸ್ಟ್ ಆಫ್ ಆಲ್ ವೆಜಿಟೇರಿಯನ್ಸೇ ಜಾಸ್ತಿ ಇರೋದು. ಸೊ ಹಾಗಾಗಿ ವೆಜ್ ಫುಡ್ಡಿಗೆ ಹೋಗಿದ್ದೆ. ಅಲ್ಲಿ ಹೋದಾಗಲೇ ನಾನು ಅಂದ್ಕೊಂಡೆ, ನಾನು ಎಲ್ಲ ಹೋದಾಗ ನಾನು ನಾನ್ ವೆಜ್ ಮತ್ತೆ ಬಂದು ಇಲ್ಲಿ ನಾನ್ ವೆಜ್ ಟ್ರೈ ಮಾಡಲೇಬೇಕು ಅಂತ. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿ ಬಂದಿದ್ದು. ಅವತ್ತು ಆಫ್ಟರ್ನೂನ್ ಹೋಗಿದ್ದರಿಂದ ಅಲ್ಲಿ ಏನಿರುತ್ತೆ ಅಂದರೆ ಮಿಲ್ಸ್ ಇರುತ್ತೆ. ಸೊ ಅದಕ್ಕೆ ಅವರು ಎಲ್ಲ ಟೇಬಲ್ಗೂ ಈ ಥರ ಬಾಳೆ ಎಲೆ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ. ಬಟ್ ನಾವು ಊಟ ಎಲ್ಲ ಅಷ್ಟೊಂದೆಲ್ಲ ಹೆವಿ ಮಾಡಲ್ಲ. ಸೊ ಹಾಗಾಗಿ ಯಾರೂ ಮಿಲ್ಸ್ ತೊಗೊಂಡಿರಲಿಲ್ಲ. ಇದೊಂದು ಪ್ಲೇಟರ್ ಅಂದ್ಬಿಟ್ಟು ಕೊಟ್ಟಿದ್ರು. ಎಲ್ಲ ಅದರಲ್ಲೇ ಬರುತ್ತೆ. ಎಲ್ಲ ಥರ ವೆರೈಟಿ, ಮಶ್ರೂಮು, ಬೇಬಿ ಕಾರ್ನ್, ಮಂಚೂರಿಯನ್, ಪ್ರತಿಯೊಂದು ಎಲ್ಲ ಅದರಲ್ಲೇ ಬರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಅದೊಂದು ಆರ್ಡ್ರ್ ಮಾಡಿದ್ವಿ. ಜಾಸ್ತಿ ಜನಕ್ಕೆ ಆಗುತ್ತೆ ಅಂತ ಹೇಳಿದರು. ಬಟ್ ನಂಗೆ ಕ್ವಾಂಟಿಟಿ ಲೆಸ್ ಅನಿಸ್ತು. ಬಟ್ ಟೇಸ್ಟ್ ವೈಸ್ ಹೋದರೆ ಚೆನ್ನಾಗಿತ್ತು. ಬಟ್ ಇನ್ನೂ ಕ್ವಾಂಟಿಟಿ ಬೇಕಿತ್ತು. ನಾವು ಒಂದೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಿದ್ವೇನೋ ಅಂತ ಫೀಲ್ ಆಯಿತು. ಬಟ್ ಇಬ್ಬರು ಎಲ್ಲ ಬಂದರೆ ಇದು ವರ್ತ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ರೋಟಿ, ಕರಿ ಎಲ್ಲ ತೊಗೊಂಡಿದ್ವಿ. ಅದೆಲ್ಲ ನಾರ್ಮಲ್. ಲಾಸ್ಟಲ್ಲಿ ಡೆಸರ್ಟ್ ಅಂತ ಹೇಳಿ ಇದು ರಸ್ಮಲೈ ತೊಗೊಂಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಇವನ್ ನಾನ್ ಮಾಡ್ಸಿರೋ ಕೇಕ್ ನಿಮ್ಗೆ ಇಷ್ಟ ಆಯ್ತಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಯರ್ ಕೂಡ ಇದೇ ತರ ಒಂದು ಕಸ್ಟಮೈಸ್ ಕೇಕ್ ಪಕ್ಕಾ ಮಾಡಿಸ್ತೀನಿ. ಅದಕ್ಕೋಸ್ಕರ ಯಾರಾದ್ರೂ ಯಾವ ತರ ಮಾಡಿಸ್ಬೋದು ಅಂತ ಕ್ಯೂರಿಯಾಸಿಟಿ ಇದ್ರೆ ವೇಟ್ ಮಾಡಿ ಅಂತ ಹೇಳ್ತಾ, ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.